Sir, 3 people have been arrested in the pro-Pakistan ನೋಡಿ, ನಾವು ಪೊಲೀಸ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಅವರು ಸರಿಯಾದ ರೀತಿಯಲ್ಲಿ ನಮ್ಮ ದೇಶದ ದ್ರೋಹದ ಕೆಲಸಕ್ಕೆ ಯಾರೇ ಭಾಗಿಯಾದರೂ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಆಗ್ತಾ ಇದೆ. ಯಾಕೆಂದರೆ ವಾಯ್ಸು ಒಂದೊಂದು ಥರ ವಿಭಿನ್ನವಾಗಿ ಬರ್ತಾ ಇದೆ. ಅವರು ಬಿಜೆಪಿಯವರನ್ನ ಬಿಡಿ, ಅವ್ರು ಯಾರು ಬೇಕಾದವ್ರ ಕೈಲಿ ಒಂದು ಮಾಡ್ಬೋದು, ಅದೆಲ್ಲ ದಟ್ ಇಸ್ ನಾಟ್ ಅಧಿಕೃತ ಅಲ್ಲ. ಅಧಿಕೃತವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಬ್ಬ ಕರೆದ್ನೋ ಇಬ್ಬರ ಕರೆದೋ ಮುಂದೆ ಆ ಸುತ್ತಮುತ್ತಲು ಯಾರ್ಯಾರು ಇದ್ದರು ನಿಮ್ಮ ಕ್ಲಿಪ್ಪಿಂಗ್ಸ್ನೇ ನಮ್ಮ ಪೊಲೀಸ್ ಅಧಿಕಾರಿಗಳು ರಾ ಕ್ಲಿಪ್ಪಿಂಗ್ಸ್ನ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ. ನಾವು ವಿ ವಾಂಟ್ ಟು ಬಿ ವೆರಿ ಫೇರ್, ಫ್ರೀ. ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಮ್ಮ ಲೋಕಸಭಾ ಸದಸ್ಯರು ಕೂಡ, ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾರು ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕೂಡ ಅವತ್ತೇ ಸ್ಟೇಟ್ಮೆಂಟ್ ಕೂಡ ಮಾಡಿದರು. ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಮಾಡಿದರು. ಆ ಪ್ರಕಾರ ಕೆಲಸನ ಮಾಡ್ತಾರೆ. ನಾವು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಟ್ ಇನ್ವೆಸ್ಟಿಗೇಷನ್. ಅಲ್ಲ, ಅದು ಇರ್ಬೋದು. ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ನಾನು ಮಾಕು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು. ಅದನ್ನು ನಾನೇ ಅವ್ರ ಅಭಿಪ್ರಾಯ ಅವ್ರು ತಿಳಿಸಿದ್ದಾರೆ. ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ. ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ, ಇದು ಪೊಲೀಸ್ ಅವರ ಅಭಿಪ್ರಾಯ. ಅವ್ರು ಮಾಡ್ತಾರೆ. ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡು, ಯಾಕೆಂದರೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು, ಯಾರು ಏನು ಎತ್ತ ಅಂತ. ಆ ವಾಯ್ಸ್ ಸ್ಯಾಂಪಲ್ಲು ಬರೀ ನಾವು ನೀವು ಮಾತಾಡ್ದಂಗಲ್ಲ, ಕಿರಿಸ್ದಂಗೆ ಆಗಬೇಕಲ್ಲ. ಅವರು ಜಿಂದಾಬಾದ್ ನಾಜೀರ್ ಜಿಂದಾಬಾದ್ ಹೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್, ಅದು ತೀರ್ಮಾನ ಆಗಬೇಕಲ್ಲ. ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ. ವಿಲ್ ನಾಟ್ ಇಂಟರ್ಫಿಯರ್. ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಅದೇ ಟೈಮ್ನೇ ಇವತ್ತು ಬೆಳಗ್ಗೆ ನಾನು ನೋಡಿದೆ, ಮಂಡ್ಯ ಇನ್ಸಿಡೆಂಟು ಹಿಂದೇನೂ ಇತ್ತು. ರವಿಕುಮಾರ್ ಹಿಂದೇನೂ ಮಾಡಿದ್ರು. ಅದು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದಕ್ಕೂ ಕೂಡ ಉತ್ತರ ಬಿಜೆಪಿನ ಸ್ನೇಹಿತರುಗಳು ಅದಕ್ಕೂ ಉತ್ತರ ಕೊಡಬೇಕು. ಬಾಯಿ ಮುಚ್ಚಾ ಇದ್ದಾನೆ ಅವನು. ಎಲ್ಲ ದಾಖಲೆಗಳಿದೆ. ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಮ್ಮ ಬಿಜೆಪಿ ಲೀಡರ್ಸೇ ನಮಗೆ ಪಾಠ ಹೇಳ್ಕೊಡ್ಬೇಕು. ಅವ್ರ ಪಾಠ ನಮ್ಮ ಪೊಲೀಸ್ ಆಫೀಸರ್ಸ್ ಕೇಳಿದ್ರೆ ಅವರು ಅದೇ ರೀತಿ ಮಾಡ್ತಾರೆ. See, I am telling you, we are very fair. According to me, there is no mischief has been done by anyone, according to me. But still we are in a process of investigation. My government, we have given free hand. Either the Chief Minister or the Home Minister or any one of us, we are given free hand to investigate matter. See, we have to look at the voices. So they have procured them. Instead of keeping in the police station, they have arrested and they have placed before the court and taken for the interrogation and the voice samples. That is the process. We don't like to meddle with the investigation of the police because it is a very serious issue. It is a pride of our country. We don't want the image of our country to be spoiled. So there is acute shortage of drinking water across the city of Bengaluru. I am telling you, I am very, very, very seriously looking at it. I had a meeting with all the officials. We are taking over all the tanks. We are identifying the points where our water is available. 270 taluks have been dried. More than 3,000 borewells have been dried in Bangalore. We are just looking at whatever the water is coming from Kaveri, it is coming. The 5th stage will be completed only by December. By May end. May end it will be completed. We are at it. We will see that we provide water to very reasonable rate to all the people. We know that we are concerned about it because all the borewells have been dried, including my house borewell also has been dried. BJP worker was arrested in Mandya, sir, yesterday by the police. Yes. See, and on the other hand, BJP is protesting today. BJP workers also have shouted pro-Pakistan. It is on record. BJP tried to close the case, but now those local workers are telling you have to investigate that matter, and the police will look into it. The law of this land will take its action. The law of this land will work out on all this type of issues. So one person who was arrested yesterday is said to be a member of the Delhi Youth Congress. I don't know. I am not aware of all those issues. Yesterday we had a meeting with Surjewala. Nenne namdu sabhe ittu.
ನಾವು ಈ ಗ್ಯಾರಂಟಿಗಳ ಬಗ್ಗೆ ಎಲ್ಲ ನಾನು ಚೀಫ್ ಮಿನಿಸ್ಟರ್ ಈಗ ನಾವು ಫೈನಲೈಸ್ ಮಾಡಿದ್ದೀವಿ. ಯಾರು ಯಾಕೆಂದರೆ ಸುಮಾರು 4,000 ಜನ ಕಾರ್ಯಕರ್ತರಿಗೆ ನಾವು ನಾಮಿನೇಷನ್ ಮಾಡೋಂಥದ್ದು ಎಲ್ಲ ಫೈನಲೈಸ್ ಮಾಡಿದ್ದೀವಿ. ಇನ್ನು ಬೇರೆ 4,000 ಒಟ್ಟು 7-8,000 ಅದನ್ನು ನಾನು ಮುಖ್ಯಮಂತ್ರಿಗಳು ಮಾತಾಡಿ ನಿಮ್ಮ ಹತ್ರ ಮಾತಾಡ್ತೀವಿ. ನಂಬರ್ 1. ಎರಡನೇದು 7ನೇ ತಾರೀಕು ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ. ಫಸ್ಟ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಫೈನಲ್ CEC ಇದೆ. ಆ CECಗೆ ನಾನು ಚೀಫ್ ಮಿನಿಸ್ಟರ್ 7ನೇ ತಾರೀಕು ದೆಹಲಿಗೆ ಹೋಗಿ ಕ್ಯಾಂಡಿಡೇಟ್ನ ಫೈನಲೈಸ್ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.